ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹಲೋ ಹಲೋ ಸುಭಾಷ್, ಎಲ್ಲಿದ್ಯಾ? ಅದಕ್ಕೆ ಮನೆಗೆ ಬರ್ತಾ ಇದ್ದೀನಿ. ಅದು ಫ್ರೆಂಡ್ ಜೊತೆ ಮಾತಾಡ್ತಾ ಲೇಟ್ ಆಗೋಯ್ತು. ಬಂದೆ. ಒಂದ್ ನಿಮಿಷ ಸುಭಾಷ್, ನೀನ್ ಬರ್ತಾ ಹಂಗೆ ಜಾನ್ವಿನ್ ಕರ್ಕೊಂಡ್ ಬಾ. ಅವಳು ಪಾರ್ಟಿಗೆ ಅಂತ ಹೋಗಿದ್ದಾಳೆ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಅಯ್ಯೋ ಅದಕ್ಕೆ ಅವಳ ಪಾರ್ಟಿಗೆ ಅವಳು ಬರ್ತಾಳೆ ಬಿಡಿ. ಹಾಗಲ್ಲ ಸುಭಾಷ್, ಇಷ್ಟೊತ್ತಲ್ಲಿ ಹೆಣ್ಮಕ್ಳು ಹೊರಗಡೆ ಇರೋದು ಒಳ್ಳೇದಲ್ಲ. ನೀನ್ ಫೋನ್ ಮಾಡಿ ವಿಚಾರಿಸು, ಎಲ್ಲಿದ್ದಾಳೆ ಅಂತ ಕೇಳು. ನಾನು ಫೋನ್ ಮಾಡಿದ್ರೆ ಕಟ್ ಮಾಡ್ತಿದ್ದಾಳೆ. ಸರಿ ಅದಕ್ಕೆ ನಾನು ಫೋನ್ ಮಾಡ್ತೀನಿ. ಸರಿ, ನೀನು ಬೇಗ ಬಾ. ಯಾಕೆ ಇಷ್ಟೊಂದು ಲೇಟ್ ಇವತ್ತು? ಇಲ್ಲ ಬಂದೆ ಈಗಲೇ ಬಂದೆ. ಸುಭಾಷ್ ಅವಳು ಜಗಳ ಆಡದೆ ಹುಷಾರಾಗಿ ಮನೆಗೆ ಬಂದ್ರಷ್ಟೇ ಸಾಕು. ಇವಳಲ್ಲಿ ಕಾಲ್ ಪಿಕ್ ಮಾಡ್ತಾರೆ. ಅವಳಿಗೆ ಗೊತ್ತಾದ್ರೆ ತಾನೆ. ನಮ್ಮ ಅದಕ್ಕೆ ಒಬ್ರು ದೇವ್ರೆ, ಜಾನ್ವಿ ಹುಷಾರಾಗಿ ಬೇಗ ಮನೆಗೆ ಬಂದು ಸೇರೋ ಹಂಗೆ ಮಾಡು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಅರೆ, ಬಾಗಿಲು ಚಿಲ್ಕ ಹಾಕಿಲ್ಲ. ಅದಕ್ಕೆ ನೋಡಿದ್ರೆ ಇಲ್ಲಿ ಮಲಗಿದ್ದಾರೆ. ನಮ್ಮ ಅಣ್ಣ ಏನೋ ಬೈದಿರ್ತಾನೆ ಪಾಪ, ಅದಕ್ಕೆ ಬೇಜಾರು ಮಾಡ್ಕೊಂಡು ಇಲ್ಲಿ ಮಲಗಿರ್ತಾರೆ. ಅದಕ್ಕೆ ಸುಭಾಷ್, ಯಾಕೆ ಅದಕ್ಕೆ ಇಲ್ಲಿ ಮಲಗಿದ್ದೀರಾ? ನಂಗೋಸ್ಕರ ಕಾಯ್ತಾ ಇದ್ರಾ? ಅಯ್ಯೋ ಸಾರಿ ಅದಕ್ಕೆ. ಜಾನು ಬಂದ್ಲಾ? ಓ, ಹಾಗಾದ್ರೆ ನೀವು ಜಾನುಗೋಸ್ಕರ ಕಾಯ್ತಾ ಇರೋದು, ನಂಗೋಸ್ಕರ ಅಲ್ಲ. ಹಾಗಲ್ಲ ಸುಭಾಷ್. ಅಯ್ಯೋ ತಮಾಷೆಗೆ ಹೇಳಿದೆ ಅದಕ್ಕೆ. ಅವಳು ಬರ್ತಾಳೆ, ನೀವು ಹೋಗಿ ಮಲ್ಗಿ. ಆಕ್ಚುಲಿ ನಾನು ಅವಳಿಗೆ ಫೋನ್ ಮಾಡಿದ್ದೆ, ಪಿಕ್ ಮಾಡ್ಲಿಲ್ಲ. ಮತ್ತೆ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಅವಳು ಬರ್ತಾಳೆ, ನೀವು ಹೋಗಿ. ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ ಸುಭಾಷ್, ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅದಕ್ಕೆ ನಂಗೆ ಭಯ ಆಗ್ತಿರೋದು. ಎಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆಗಿದೆ ಅಂತ ನನ್ನ ಮನ್ಸಿಗೆ ಶಂಕಿಸ್ತಿದೆ. ಅವಳು ಎಲ್ಲೋಗಿರ್ತಾಳೆ ಅಂತ ನಿನ್ಗೆ ಗೊತ್ತಿರುತ್ತಲ್ವಾ? ಬಾ, ಹೋಗಿ ಕರ್ಕೊಂಡು ಬರೋಣ. ಅಯ್ಯೋ ಅದಕ್ಕೆ, ಇವಾಗ ನಾವು ಹೋದ್ರೆ ಅದು ಇದು ಅಂತ ಜಗಳ ಶುರು ಮಾಡ್ತಾಳೆ. ಮತ್ತೆ ಮನೆಗೆ ಬಂದು ರಾಧ ಅಂತ ಮಾಡ್ತಾಳೆ. ಅದೆಲ್ಲ ಬೇಕಾ ಹೇಳಿ? ಇದೇನು ಫಸ್ಟ್ ಟೈಮ್ ಆತ್ಗೆ ಅವಳು ಪಾರ್ಟಿ ಅಂತ ಹೋಗಿರೋದು? ಅವಳಿಗೆ ಏನು ತೊಂದರೆ ಆಗದೆ ಆರಾಮಾಗಿ ಬರ್ತಾಳೆ. ನೀವು ಸುಮ್ಮನೆ ಕಾದು ನಿಮ್ ನಿದ್ದೆ ಹಾಳು ಮಾಡ್ಕೋಬೇಡಿ. ಅದರಿಂದ ಮಗುಗೂ ಪ್ರಾಬ್ಲಮ್ಮು, ನಿಮ್ಗೂ ಪ್ರಾಬ್ಲಮ್. ಅಣ್ಣ ಬನ್ನ? ಅವ್ರು ಬಂದಿದ್ದಾರೆ. ನಾನು ಜಾನುಗೋಸ್ಕರ ಕಾಯ್ತಾ ಇಲ್ಲೇ ಮಲ್ಕೊಂಡ್ಬಿಟ್ಟೆ. ಸರಿ, ನೀವು ಹೋಗಿ ಮಲ್ಗಿ, ಅವಳು ಬರ್ತಾಳೆ. ಬೇಡ ಸುಭಾಷ್, ಅವಳು ಬರ್ಲಿ. ಅದಕ್ಕೆ ನೀವು ನೋಡಿದ್ರೆ ಇಷ್ಟೊಂದು ಕಾಳಜಿ ಮಾಡ್ತೀರಾ, ಅವಳು ನಿಮ್ಮ ಬಗ್ಗೆ ಕೇರು ಮಾಡಲ್ಲ. ಸರಿ ಅದಕ್ಕೆ, ನೀವು ಇಷ್ಟೊತ್ತು ಕಾದು ಅವಳ ರಿಸೀವ್ ಮಾಡ್ತೀರಾ ಅನ್ಕೊಳ್ಳಿ. ಅವಳು ಅದನ್ನ ಅಪ್ರಿಷಿಯೇಟ್ ಮಾಡ್ತಾಳಾ? ಸುಮ್ಮನೆ ನಿಮಗೆ ಅವಮಾನ ಮಾಡ್ತಾಳೆ. ಅವಳ ಹತ್ರ ಅವಮಾನ ಮಾಡಿಸ್ಕೊಳ್ಳೋ ಬದಲು ನೀವು ಆರಾಮಾಗಿ ಹೋಗಿ ಮಲಗ್ಬೋದಲ್ವಾ? ಹೋಗಿ ಅದಕ್ಕೆ ಆರಾಮಾಗಿ ಮಲಗಿ. ಸುಭಾಷ್, ಅವಳು ನನ್ನ ಬಗ್ಗೆ ಏನಾದರೂ ಅನ್ಕೊಳ್ಳಿ, ಏನಾದರೂ ಮಾತಾಡಲಿ, ನನಗೆ ಬೇಜಾರಿಲ್ಲ. ಅವಳು ಈ ಮನೆ ಮಗಳು ಸುಭಾಷ್, ಚಿಕ್ಕವಳು. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ತಿರ್ತಾಳೆ. ದೊಡ್ಡೋಳಾಗಿ ನಾನು ಹಾಗೆ ನಡ್ಕೊಳ್ಳೋದಕ್ಕಾಗುತ್ತಾ? ಬಾ, ನಿನ್ಗೆ ಊಟ ಬಡಿಸ್ತೀನಿ, ನೀನು ತಿಂತಿರೋ, ಅವಳು ಬರ್ತಾಳೆ ಅಷ್ಟರಲ್ಲಿ. ನಂದು ಊಟ ಆಯ್ತು ಅದಕ್ಕೆ. ಊಟ ಆಯ್ತಾ? ಏನು ಹೋಟೆಲ್ಗೆ ಹೋಗಿದ್ದಾ? ಎಷ್ಟು ಸಲ ಹೇಳಿದ್ದೀನಿ ಸುಭಾಷ್, ಹೊರಗಡೆ ತಿನ್ಬೇಡ ಅಂತ. ಯಾಕೆ, ನನ್ನ ಕೈ ರುಚಿ ಇಷ್ಟ ಆಗ್ತಿಲ್ವಾ ನಿಂಗೆ? ಅದು ಇವತ್ತು ನಮ್ಮ ಹುಡುಗಿ ನಂಗೋಸ್ಕರ ಬಾಕ್ಸ್ ತಂದಿದ್ಲು, ನಾನು ಅಲ್ಲೇ ಊಟ. ಓ, ಇದೋ ವಿಷಯ. ಹಾಗಾದ್ರೆ ನೀನ್ ಹುಡುಗಿ ಅದಕ್ಕೆ ರೆಸ್ಟ್ ಕೊಟ್ಟು ನನ್ನ ಮೈದನ್ನ ತುಂಬಾ ಕಾಳಜಿ ಮಾಡ್ತಿದ್ದಾಳೆ ಅಂತ ಆಯ್ತು. ಹೌದು ಅದಕ್ಕೆ, ಅವಳದೆಲ್ಲ ನಿಮ್ ಗುಣನೇ, ನಿಮ್ ನೆರಳೆ ಅದಕ್ಕೆ ಅವಳು. ಹಾಗಂದ್ರೇನ್ ಸುಭಾಷ್? ಅದೇ ಅದಕ್ಕೆ ಯಾವತ್ತು ಹೇಳಿದ್ನಲ್ಲ, ನನ್ನ ಹುಡುಗಿ ಮನೆಗೆ ಬಂದ್ಮೇಲೆ ನಿಮ್ನ ಅಕ್ಕ ಅಂತಾಳೆ, ಅವಾಗ ಅವಳು ನಿಮ್ ತಂಗಿ ಆಗ್ತಾಳೆ. ಮದುವೆ ಯಾವಾಗ ಇಟ್ಕೊಳ್ಳೋಣ? ಅದಕ್ಕೆ ನೀವು ಮದುವೆಗೆ ಹೋದ್ರಿ, ನಾನು ಇನ್ನೂ ಪ್ರಪೋಸ್ ಮಾಡಕ್ಕೆ ಒದ್ದಾಡ್ತಾ ಇದ್ದೀನಿ. ಹೇಳ್ಬೇಕು ಅನ್ಕೊಂಡಾಗೆಲ್ಲ ಏನಾದ್ರೂ ಒಂದು ಎಡವಟ್ಟಾಗುತ್ತೆ. ಸುಭಾಷ್, ಪದೇ ಪದೇ ಹೀಗಾಗ್ತಿದೆ ಅಂದ್ರೆ ಬಹುಶಃ ದೇವ್ರಿಗೂ ಇದು ಇಷ್ಟ ಇಲ್ಲ ಅನ್ಸುತ್ತೆ. ನೀನ್ ಈಗ್ಲೇ ಇದನ್ನ ಹೇಳೋದು ಬೇಡ ಅಂತ ತಡಿತಿರ್ಬೋದೇನೋ. ಅಯ್ಯಯ್ಯೋ ಅದಕ್ಕೆ, ಆಗ್ಲೇ ಮಧ್ಯರಾತ್ರಿ ದೇವತೆಗಳೆಲ್ಲ ರೌಂಡ್ಸ್ ಆಗ್ತಾ ಇರ್ತಾರೆ. ಆಮೇಲೆ ನೀವು ಹೇಳಿದನ್ ಕೇಳ್ಕೊಂಡು ಅಷ್ಟು ಅಂದ್ರೆ ನನ್ ಗತಿ ಏನು? ಪ್ಲೀಸ್ ಅದಕ್ಕೆ ಬಿಡ್ತು ಅನ್ನಿ. ನೀನೊಬ್ಬನ್ಗೆ ನಾ ತಮಾಷೆ ಮಾಡಕ್ ಬರೋದು? ನಂಗೂ ಬರುತ್ತೆ. ಅಯ್ಯೋ ಅದಕ್ಕೆ, ತಮಾಷೆಗೂ ಹಾಗೆ ಹೇಳ್ಬೇಡಿ, ಮೊದಲು ಬಿಡ್ತು ಅನ್ನಿ.
ಆಗ್ಲೇ ಬೆಳಗಿನ ಜಾವ ಆಗಿದೆ, ನೀವು ಹೋಗಿ ಮಲ್ಗಿ. ಇನ್ನೂ ಜಾನು ಬಂದಿಲ್ಲ ಸುಭಾಷ್. ಅದಕ್ಕೆ ಅವಳು ಬರ್ತಾಳೆ, ನೀವು ಹೋಗಿ ಮಲ್ಗಿ. ಹೋಗಿ. ಫೋನ್ ಬರ್ಬೇಕಲ್ಲ ಅನ್ಕೊಂಡೆ, ಬಂತು. ಹಲೋ. ಯಾಕ್ರೆ ಇಷ್ಟೊತ್ತು ಫೋನ್ ಮಾಡೋದಕ್ಕೆ? ನೀವಾಗ ಫೋನ್ ಎತ್ತಿರ್ಲಿಲ್ಲ ಅಂದಿದ್ರೆ ಒಂದ್ ವಾರ ನಿಮ್ ಫೋನ್ ಕಾಲ್ನ ಅಟೆಂಡೇ ಮಾಡ್ತಿರ್ಲಿಲ್ಲ ನಾನು. ಅಯ್ಯೋಯ್ಯೋ, ಈ ಬಡಪಾಯಿ ಮೇಲೆ ಯಾಕ್ರಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದೀರಾ? ಆಕ್ಚುಲಿ ಅತ್ಗೆ ಊಟ ಕೊಡ್ತೀನಿ ಅಂದ್ರು. ಇಲ್ಲ ಅತ್ಗೆ ನನ್ನ ಫ್ರೆಂಡ್ ಮನೇಲಿ ಮಾಡಿದೀನಿ ಅಂತ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡೋ ಅಷ್ಟರಲ್ಲಿ ಇಷ್ಟು. ಏನು ಫ್ರೆಂಡ್ ಮನೇಲ? ಫ್ರೆಂಡ್ ಅಂದ್ರ? ನನ್ನ ರೈಲು ಬೇರೆ ದಾರಿ ಹಿಡಿತಾ ಇದೆ. ಫ್ರೆಂಡ್ ಅಲ್ವಾ, ಮತ್ತೆ ಇನ್ನೇನಂತ ಹೇಳ್ಬೇಕಿತ್ತು? ಏನಿಲ್ಲ ಬಿಡಿ, ಮುಂದೆ ಹೇಳಿ, ಅರ್ಥ ಆಯ್ತು. ನೇರವಾಗಿ ಹೋಗ್ತಾ ಇದ್ದ ನನ್ನ ಟ್ರೈನ್ಗೆ ಅಡ್ಡ ಮಲಗಿ ಇವಾಗ ಮುಂದೆ ಹೋಗಿ ಅಂತ ಹೇಳ್ತಾ ಇದ್ದೀರಾ. ಮುಂದೆ ಏನ್ ಹೇಳ್ಬೇಕು ಅಂತ ನೀವೇ ಹೇಳಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಈಗ ಆ ವಿಷಯನ್ ಬಿಡಿ. ಅಕ್ಕ ಏನಂದ್ಲು? ಅಕ್ಕ ಇನ್ನೂ ಎಚ್ಚರ ಇದ್ಲಾ? ಅಕ್ಕ ನಿಮ್ಗೋಸ್ಕರ ಇಷ್ಟೊತ್ತಲ್ಲಿ ಇನ್ನೂ ಎಚ್ಚರ ಇದ್ರೆ ನಿಮ್ ಮನೆಗ್ ಬೇಗ ಹೋಗ್ಬೇಕು ತಾನೆ. ಇನ್ಮೇಲೆ ಮನೆಗೆ ಲೇಟಾಗಿ ಹೋಗ್ಬೇಡಿ ಪ್ಲೀಸ್. ಓ, ಅಕ್ಕನ್ ಪ್ರಾಬ್ಲಮ್ ಆಗುತ್ತೆ ಅಂತ ತಂಗಿ ನನಗೆ ಆರ್ಡರ್ ಮಾಡ್ತಾ ಇದ್ದೀರಾ? ನೀವೇ ಯೋಚನೆ ಮಾಡಿ ಸುಭಾಷ್, ಇಂಥ ಟೈಮಲ್ಲಿ ಅಕ್ಕ ನಿಮ್ಮನ್ ಕಾಯೋದು ಸರಿನಾ? ಹಲೋ ಮೇಡಮ್, ನಾನು ಇವತ್ತೇ ಇಷ್ಟು ಲೇಟಾಗಿ ಬಂದಿರೋದು. ಆಕ್ಚುಲಿ ಅತ್ಗೆ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರೋದಲ್ಲ, ಜಾನ್ವಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ಏನು ಜಾನ್ವಿನಾ? ಯಾಕೆ? ಅಯ್ಯೋ ಇನ್ನೇನ್ರಿ, ಪಾರ್ಟಿ ಅಂತ ಹೊರಗೆ ಹೋಗಿದ್ದಾಳೆ. ಅತ್ಗೆ ಅವಳಿಗೋಸ್ಕರ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಕೂತಿದ್ದಾರೆ. ಅಯ್ಯೋ, ಇಷ್ಟೊತ್ತಲ್ಲಿ ಹೆಣ್ಮಕ್ಳು ಆಚೆ ಇದ್ರೆ ನಿಮ್ ಮನೇಲಿ ಏನೋ ಹೇಳಲ್ವಾ? ನಮ್ಮ ಅಣ್ಣ ರಾಜೇಶನೇ ಇಷ್ಟು ಲೇಟಾಗಿ ಏನಾದ್ರು ಬಂದಿದ್ರೆ ನಮ್ಮ ಅಕ್ಕ ತಲೆ ಮೇಲೆ 2 ಕೊಟ್ಟಿರೋಳು. ಹಾಗಾದ್ರೆ ಇವತ್ತು ಅಕ್ಕ ನಿದ್ದೆ ಮಾಡ್ದ ಹಾಗೆ. ಇದೇ ರೀ, ಈ ಗುಣಕ್ಕೆ ಅದಕ್ಕೆ ನಂಗೆ ಇಷ್ಟ ಆಗೋದು. ಅವ್ರದ್ದು ಜಾನ್ವಿ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ. ಜಾನ್ವಿ ಅಂತೂ ಅದಕ್ಕೆ ಬಗ್ಗೆ ಕೇರೆ ಮಾಡಲ್ಲ. ಆದ್ರೂ ಅದಕ್ಕೆ ಅವಳಿಗೋಸ್ಕರ ಇಷ್ಟೋ ತನಕ ಕಾಯ್ತಾ ಕೂತಿಯಾರೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ನನ್ನ ಅದಕ್ಕೆ ದೇವತೆ ಅಂತ. ಅವಳು ನಮ್ಮಕ್ಕ. ಹಲೋ ಮೇಡಮ್, ಅವರು ನಮ್ಮ ಅತ್ಗೆ. ಹಲೋ ಸರ್, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನನಗ್ ಮೊದ್ಲು ಅಕ್ಕ ಆಗಿದ್ದು, ಆಮೇಲೆ ನಿಮಗ್ ಅತ್ತಿಗೆ ಆಗಿರೋದು. ಅಕ್ಕ ಆಗಿದೆಲ್ಲ ಆಯ್ತು, ಈಗ ನಮ್ಮನೇಲಿದ್ದು ನಮ್ಮ ಅತ್ಗೆ ಆಗಿದ್ದಾರೆ. ಓ, ಮದ್ವೆ ಮಾಡ್ಕೊಟ್ರೆ ಸಂಬಂಧ ಮುರಿದೋಗುತ್ತಾ? ಅಯ್ಯೋ ಇಲ್ಲಪ್ಪ, ಸಂಬಂಧ ಬೆಳೆಯುತ್ತೆ, ಗಟ್ಟಿ ಆಗುತ್ತೆ. ಯಾವ ಸಂಬಂಧದ ಬಗ್ಗೆ ಮಾತಾಡ್ತಿದಿರೋ ತಾವು? ಯಾವ್ದು ಇಲ್ಲ ರೀ, ಬಿಡಿ. ಸರಿ ಸರಿ, ಅಪ್ಪನ ಮುಂದೆ ನಿಮ್ ಜೊತೆ ಮಾತಾಡೋದು ಕಷ್ಟ ಆಗುತ್ತೆ ಅಂತ ನಾನು ಹೊರಗೆ ಬಂದು ಮಾತಾಡ್ತಿದ್ದೀನಿ. ನನಗೆ ಒಳಗೋಗಿ ಓದ್ಕೋತೀನಿ. ಬಾಯ್ ಸುಭಾಷ್. ಮೂರು ಗಂಟೆ ಆಯಿತು. ಇಷ್ಟೊತ್ತವರೆಗೂ ಪಾರ್ಟಿ ನಡೆಯುತ್ತಾ? ಜಾನುಗೇನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ? ಪಾರ್ಟಿ ಮುಗಿದ್ಮೇಲೆ ಫೋನ್ ಆದರೂ ಮಾಡಬೇಕಾಗಿತ್ತು ಅವಳು. The subscriber is currently switched off. ಫೋನ್ ಸ್ವಿಚ್ ಆಫ್ ಬರ್ತಿದೆ. ಇಲ್ಲ, ಏನೋ ತೊಂದರೆ ಆಗಿರೋದಂತೂ ಗ್ಯಾರಂಟಿ. ಏನು ಮಾಡಲಿ ಈಗ? ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿದ್ದಿದ್ರೆ ಹೋಗ್ಬೋದಾಗಿತ್ತು. ಎಷ್ಟು ಬೇಡ ಬೇಡ ಅಂದ್ರೂ ಹೋದ್ಲು. ಕೂತ್ಕೊಳ್ಳಿ. ಅಲ್ಲ ರೀ, ಟೈಮ್ 3 ಗಂಟೆ. ಯಾಕೆ ಎದ್ದಿದ್ದೀರಾ? ಏನು ಕೆಟ್ಟ ಕನ್ಸ್ಬಿತ್ತಾ? ಹೊಟ್ಟೆ ನೋವ್ತಾ ಇದೆಯಾ? ಸಂಕಟ ಆಗ್ತಾ ಇದೆಯಾ? ಹಾಸ್ಪಿಟಲ್ ಹೋಗೋಣ? ಇಲ್ಲ ಸಾಹೇಬ್ರೆ, ಅದು 3 ಗಂಟೆ ಆಯಿತು, ಜಾನು ಇನ್ನೂ ಮನೆಗೆ ಬಂದಿಲ್ಲ, ಅದಕ್ಕೆ. ನೀವಿನ್ನ ಅದೇ ಯೋಚನೆ ಇದ್ದೀರಿ ಅಂದ್ರಿ? ಅವಳು ಮನೆಗೆ ಬರ್ತಾಳೆ ಅಂತ ನಾನು ಹೇಳ್ದೆ ತಾನೆ. ನೀವು ಯಾಕೆ ಟೆನ್ಷನ್ ತಗೋತಿದ್ದೀರಾ? ಜಾನ್ವಿ ಹೋಗಿರೋದು ಪಾರ್ಟಿಗೆ. ಪಾರ್ಟಿ ಮುಗಿದ್ ಲೇಟ್ ಆಗುತ್ತೆ, ಅವಳು ಬರ್ತಾಳೆ ಬಿಡಿ. ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಹಾಗಲ್ಲ ಸಾಹೇಬ್ರೆ, 3 ಗಂಟೆ ಆಯಿತು. ಅದು ಅಲ್ಲದೆ ನಾನು ಫೋನ್ ಮಾಡ್ತಾನೆ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಏನಾದರೂ ಆಗಿರುತ್ತಾ ಅಂತ ಭಯ ಆಗ್ತಿದೆ. ಸುಮ್ಮನೆ ಅವರೇ, ನೀವು ಸುಮ್ಮನೆ ಪ್ಯಾನಿಕ್ ಆಗ್ತಾ ಇದ್ದೀರಾ. ಪದೇ ಪದೇ ಕಾಲ್ ಮಾಡಿರ್ತೀರಾ, ಅದಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾಳೆ. ಹಾಗಲ್ಲ ಸಾಹೇಬ್ರೆ, ನನ್ನ ಮೇಲಿನ ಕೋಪಕ್ಕೆ ಅವಳು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೋದು, ಆದರೆ ಪಾರ್ಟಿ ಮುಗಿದ್ಮೇಲಾದರೂ ಆನ್ ಮಾಡಬೇಕಲ್ವಾ? ಪಾರ್ಟಿ ಮುಗ್ದಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತು? ಪಾರ್ಟಿ ಮುಗಿದ್ಮೇಲೆ ಸ್ವಿಚ್ ಆನ್ ಮಾಡ್ತಾಳೆ ಬಿಡಿ. ಸುಮ್ಮನವ್ರೆ, ಇಷ್ಟೊತ್ತಲ್ಲಿ ನೀವು ಎದ್ದಿರೋದು ಒಳ್ಳೇದಲ್ಲ. ಟ್ಯಾಬ್ಲೆಟ್ ಬೇರೆ ತಗೊಂಡಿರ್ತೀರಾ, ಸುಸ್ತಾಗಿರ್ತೀರಾ. ನಿಮ್ಮಿಬ್ರಿಗೂ ತೊಂದರೆ ಆಗುತ್ತಲ್ವಾ? ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸಾಹೇಬ್ರೆ,
ಕೋಪ ಮಾಡ್ಕೋಬೇಡಿ. ಪಾರ್ಟಿ ಅದೆಲ್ಲಿ ನಡೀತಿದ್ಯೋ ಅಲ್ಲಿಗೆ ಹೋಗಿ ಬರೋಣವಾ? ಒಂದು ಅರ್ಧ ಗಂಟೆ ಆಗ್ಬೋದು. ರೀ, ಏನ್ ತಲೆ ಕೆಟ್ಟಿದೆ ನಿಮ್ಗೆ? 3 ಕಾಲು ಟೈಮು, ಸುಮ್ ಮಲ್ಕೊಳ್ಳಿ. ಅದು ಅತ್ತೆ, ನಾನು ಹೇಳದ್ ನೀವ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಸುಭಾಷ್ ಬದಲಾದಷ್ಟು ಈಸಿಯಾಗಿ ಜಾನು ಬದಲಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವೇನೇ ಮಾಡಿದ್ರು ಜಾನು ಪಾರ್ಟಿ ಮುಗಿದ್ಮೇಲೆ ಬರೋದು. ಪ್ಲೀಸ್ ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಸರಿ. ಜಾನು ಬಂದ್ಲು ಅನ್ಸುತ್ತೆ. ರೀ, ಇಲ್ಲಿ ಬನ್ನಿ. ಇವೆಲ್ಲಿ ಫೋನ್ ರಿಸೀವ್ ಮಾಡಿರೋದು ನೋಡಿ, ಇವತ್ತೆಲ್ಲ ಪೂರ್ತಿ ಆಚೆನೆ ಇರ್ಬೇಕೇನೋ ಅನ್ಕೊಂಡಿದ್ದೆ. ಅಯ್ಯೋ ಭಗವಂತ, ಕುಡ್ಕೊಂಡು ಬಂದಿದ್ದಿಲ್ಲ ಪಾಪಿ. ಈ ಸುಪುತ್ರಿನ ಹೆತ್ತಿ ತಪ್ಪಿಗೆ ರಾತ್ರಿ 3 ಗಂಟೆಗೆ ಬರಂಗಾಗ್ಬಿಟ್ರು. ಅವಳು ನೋಡ್ತಾ ಇದ್ರೆ ಹೋಗಿ ಕೆನ್ನೆಗೆ 2 ಬಾಚಿ ಬಿಡೋಣ ಅನ್ಸ್ತಾ ಇದೆ. ಆದ್ರೆ ನಿಮ್ಗೆ ಜಾನ್ವಿ ಪಲ್ಸ್ ಅರ್ಥ ಆಗುತ್ತೆ. ಐ ಲವ್ ಯು ಸೋ ಮಚ್. ರೀನಾ, ನೀನ್ ಯಾಕೆ ಬಂದೆ? ಹೋಗಿ ಆಚೆ. ಚಾನು, ಅಯ್ಯೋ ಪಾಪದವಳೆ, ಅವಳನ್ನೇ ತಳ್ತಿದ್ಯಲ್ಲವೇ ನಿನ್ನನ್ನು. ಪದ್ಮ, ಒಂದು ನಿಮಿಷ ಸುಮ್ಮನೆ ನೋಡು. ಅವಳು ಇನ್ನೂ ಏನೇನು ಅವತಾರ ಮಾಡ್ತಾಳೆ ಅನ್ನೋದನ್ನ ಈ ಕಣ್ಣಾರ ನೋಡೋಣ. ಜಾನು, ನಿಮ್ ಪರಿಸ್ಥಿತಿ ನೋಡಿ ಹೇಗಾಗಿದೆ. ಏಯ್, ನನ್ನ ಪರಿಸ್ಥಿತಿ ಏನೇ ಆಗಿದೆ? ಪರ್ಫೆಕ್ಟ್ಲಿ, ಐ ಆಮ್ ಆಲ್ ರೈಟ್. ಆಯ್ತು, ಕೂಗಾಡ್ಬೇಡ. ಅತ್ತೆ ಮಾವ ಇದ್ರೆ ತೊಂದರೆ ಆಗತ್ತೆ. ಅಪ್ಪ ಅಮ್ಮ ರಾತ್ರಿ ಗಡತ್ತಾಗಿ ತಿಂದು ಗುರ್ರ್ ಗುರ್ರ್ ಅಂತ ನಿದ್ದೆ ಮಾಡ್ತಿರ್ತಾರೆ ಕಣೆ.